ಆಯ್ತು ಸಚಿವರು ಅವ್ರು ರಾಜಕೀಯ ಮಾತಾಡಿದ್ರಲ್ಲ, ಅದಕ್ಕೆ ಎಕ್ಸೆಪ್ಷನ್. ಅದಕ್ಕೆ ಫಸ್ಟ್ ಆಫ್ ಆಲ್ ಅಲೋ ಮಾಡಬಾರ್ದಾಗಿತ್ತು, ಅರ್ಥ ಆಯ್ತಾ? ಅದು ಒಂದು ಗವರ್ಮೆಂಟ್ ಜಾಗ ಆಗಿರೋದ್ರಿಂದ ಅದನ್ನ ಅಲೋ ಮಾಡಬಾರ್ದಾಗಿತ್ತು. ಸೊ ಅದನ್ನ ಅಲೋ ಮಾಡಿದ್ರೆ ಅವ್ರು ಅಲೋನೇ ಮಾಡಿಲ್ಲ ಅಂದ್ರೆ ಅವ್ರು ಮಾತಾಡ್ತಾನೆ ಇರ್ಲಿವಲ್ಲ. ಈಗ ನಿಮ್ಗೆ ಓದಿ ಅದ್ರ ಬಗ್ಗೆ ಏನು ಇವಾಗ ನಿಮ್ಗೆ ಮ್ಯಾಜಿಸ್ಟ್ರೇಟ್ ಓದಿ ಹೌದು ಇದೆ, ನೀವೇ ತರ ಮಾಡೋದು. ಇವಾಗ ನಿಮ್ಮ ಟೀಮ್ ಕೇಸ್ ಕೊಡ್ಬೋದಾ ಸರ್? ಅವರು ರಿಪೋರ್ಟ್ ಕೊಟ್ಟಿದ್ದಾರೆ, ಅಲ್ಲಿ ಪ್ರಿಮೈಸಸ್ ನಲ್ಲಿ ಏನು ಆಗ್ಲೇ ನಮ್ಮ ತಹಶೀಲ್ದಾರ್ ಸ್ವಾಗತ ಅವರು, ನಾನು ಮತ್ತೊಮ್ಮೆ ನಮ್ಮೆಲ್ರಿಗೂ ಉತ್ಮುಖ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ನಮ್ಮ ಏನು ತಹಶೀಲ್ದಾರ್ ಅವರು ಹೇಳ್ದಾಗೇನೆ ನಾವು ಕರಿಬೇಕು ಅಂತ ಅನ್ಕೊಂಡ್ವಿ. ಬಟ್ ನಮ್ಗೆ ನಮ್ಮ ಕೆಲಸ ಶುರು ಆಗೋದು ಏನು ಇವತ್ತಿಂದ, ಏನು ನಾವು ನಮ್ಮ ಮಷಿನ್ಸ್ ತಗೊಂಡ್ಬಂದ್ವಿ. ಇವತ್ತು ನಮ್ಮ ಇಲ್ಲಿ ಏನೋ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಶುರು ಆಗೋದು ನಮಗೆ ಮಷಿನ್ಸ್ ಬಂದಾಗಿಂದ ನಮ್ಮ ಒಂದು ಇದಕ್ಕೆ ಶುರು ಆಗುತ್ತೆ, ಅಂದ್ರೆ ರಿಯಲ್ ಎಲೆಕ್ಷನ್ ವರ್ಕು. ಅದಕ್ಕೆ ಮುಂಚೆ ಏನು ಡೇಟ್ ಏನು ಅನೌನ್ಸ್ ಆಯಿತು ಅವತ್ತಿಂದ MCC ಜಾರಿಲಿರುತ್ತೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈಗೇನು ತಮಗೆಲ್ಲ ತಿಳಿದಿರೋ ಹಾಗೇನೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024 ನಮ್ಮ ಏನು ಕೋಲಾರ ಲೋಕಸಭಾ ಕ್ಷೇತ್ರ ಇದೆ, ಅದರಲ್ಲಿ 146 KGF ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಸೊ ಇಲ್ಲಿ ನಾವು ಏನೋ ಚುನಾವಣೆಯನ್ನ ನಡೆಸ್ತಾ ಇದ್ದೀವಿ ಕೋಲಾರ ಲೋಕಸಭಾ ಕ್ಷೇತ್ರದ ಭಾಗವಾಗಿ. ತಮಗೆಲ್ಲ ಗೊತ್ತಿರೋ ಹಾಗೇನೆ ನಮಗೆ 28/3/2024 ಮುಂಬರುವ 28/3/2024 ನಮ್ಮ ನಾಮಿನೇಷನ್ಸ್ ಏನೋ ಶುರು ಆಗುತ್ತೆ. ಸೊ ಈ ನಾಮಿನೇಷನನ್ನು ಮಾನ್ಯ ಚುನಾವಣಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತು ನಮ್ಮ ಡೆಪ್ಟಿ ಕಮಿಷನರ್ ಅವರು 6 ಆಗಿರ್ತಾರೆ, ಅವರ ಕಚೇರಿಯಲ್ಲಿ ನಾಮಿನೇಷನ್ಸ್ನ ಸ್ವೀಕರಿಸ್ಕೊತಾರೆ. ಸೊ ನಾಮಿನೇಷನ್ ಸ್ವೀಕಾರವನ್ನು ಕೊಡಲಿಕ್ಕೆ ಲಾಸ್ಟ್ ಡೇಟ್ ಬಂದು 4/4/2024 ಏಪ್ರಿಲ್ 4ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ನಂತರ ಏಪ್ರಿಲ್ 5ನೇ ತಾರೀಕು ಆ ನಾಮಿನೇಷನ್ಸ್ನ ಸ್ಕ್ರೂಟಿನಿ ನಡೆಯುತ್ತೆ. ಮತ್ತೆ ವಿಡ್ರಾವಲ್ಗೆ ಲಾಸ್ಟ್ ಡೇಟ್ ಇರುವಂಥದ್ದು 8/4/24 ಏಪ್ರಿಲ್ 8ಕ್ಕೆ ಅಪ್ಲಿಕೇಶನ್ಸ್ನ ವಿಡ್ರಾ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ವಿಡ್ರಾವಲ್ ಆದಮೇಲೆ ದಿನಾಂಕ 26/4/24 ಏಪ್ರಿಲ್ 26ನೇ ತಾರೀಕು ಇಡೀ ನಮ್ಮ ಜಿಲ್ಲೆಯ ಏನು ಫಸ್ಟ್ ಲೋಕಸಭಾ ಚುನಾವಣೆ 7 ಹಂತಗಳಲ್ಲಿ ನಡೀತಾ ಇದೆ. ಅದರಲ್ಲಿ 2ನೇ ಹಂತದಲ್ಲಿ ಲೋಕಸಭಾ ಚುನಾವಣೆ 2ನೇ ಹಂತ, ಕರ್ನಾಟಕಕ್ಕೆ 1ನೇ ಹಂತ. ಸೊ ಕರ್ನಾಟಕದ 1ನೇ ಹಂತದಲ್ಲಿ ಅಂದ್ರೆ 26ನೇ ತಾರೀಕು ಏಪ್ರಿಲ್ ಅವತ್ತು ಚುನಾವಣೆಯನ್ನ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುತ್ತೆ. ಸೊ ನಮ್ಮದು ಕೂಡ ಅದ್ರ ಭಾಗವಾಗಿರೋದ್ರಿಂದ ನಮ್ಮಲ್ಲೂ ಸಹ ಏಪ್ರಿಲ್ 26ರಂದು ಚುನಾವಣೆ ನಡೆಯುತ್ತೆ. ನಂತರ ಕೌಂಟಿಂಗ್ ಬಂದು ಜೂನ್ 4ನೇ ತಾರೀಕು ಕೌಂಟಿಂಗ್ ಇರುತ್ತೆ. ಆ್ಯಂಡ್ ಜೂನ್ 6ಕ್ಕೆ ನಮ್ಮ ಸಂಪೂರ್ಣ ಚುನಾವಣಾ ಪ್ರಕ್ರಿಯೆ ಮುಕ್ತಾಯಗೊಂಡುತ್ತೆ. ಈಗ ಇದು ಜನರಲ್ ಕ್ಯಾಲೆಂಡರ್ ಆಫ್ ಇವೆಂಟ್ಸ್. ಆದರೆ ನಮ್ಮ 146 KGF ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಏನಿದೆ, ನಮ್ಮ 28 ಕೋಲಾರ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಸೊ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಮತದಾರರ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ 98,290 ಮೇಲ್ ವೋಟರ್ಸ್ ಇದ್ದಾರೆ, 1,340,000 ಫಿಮೇಲ್ ವೋಟರ್ಸ್ ಇದ್ದಾರೆ, ಮತ್ತೆ ಅದರ್ಸ್ ಥರ್ಡ್ ಜೆಂಡರ್ಸು 47 ಜನ ಇದ್ದಾರೆ. ಒಟ್ಟು ನಮ್ಮಲ್ಲಿ ಮತದಾರರು ಇರುವಂಥದ್ದು 1,98,672. ನಾವು ಹಿಂದಿನ 2023 ಅಸೆಂಬ್ಲಿ ಎಲೆಕ್ಷನ್ಸ್ನ ನಾವು ನೋಡಿದಾಗ ನಮ್ಮ ಹತ್ರ 1,99,270 ಮತದಾರರಿದ್ರು. ಸೊ ಅದಾದ ನಂತರ ಕಳೆದ ಲಾಸ್ಟ್ ಒಂದು 3-4 ಮಂತ್ಸ್ ಅಲ್ಲಿ ನಮ್ಮೆಲ್ಲ BLOಗಳು ಮತ್ತೆ ಇನ್ನೊಂದ್ಸರಿ ಸರ್ವೆ ಮಾಡಿ ಈ ಡೆತ್ ವೋಟರ್ಸು ಮತ್ತೆ ಶಿಫ್ಟೆಡ್ ಅವ್ರನ್ನೆಲ್ಲಾನು ರೀಕನ್ಸೈಲ್ ಮಾಡಿ ಈಗ ನಮ್ಗೆ ಟೋಟಲ್ ಸಿಕ್ಕಿರುವಂತಹ ವೋಟರ್ಸ್ ಆಸ್ ಆನ್ ಟುಡೇ ನಮ್ದು ಅಂದ್ರೆ ಈ ಎಲೆಕ್ಷನ್ ಇರುವಂತದ್ದು 1,98,672. ನಮ್ಮಲ್ಲಿ ಈ KGF ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 221 ಮತಗಟ್ಟೆಗಳಿದಾವೆ. 225 ಹಿಂದೆ ಇತ್ತು. ಸೊ ಮತ್ತೆ ಅದನ್ನ ಎಲ್ಲಿ ನಮ್ಗೆ 400ಕ್ಕಿಂತ ಕಡಿಮೆ ವೋಟ್ಗಳಿತ್ತು ಅಂದ್ರೆ ವೋಟರ್ಸ್ ಇದ್ರು, ಅದನ್ನ ಮರ್ಜ್ ಮಾಡಿ ಈಗ 221ಕ್ಕೆ ಫೈನಲ್ ಆಗಿದೆ. ಅದರಲ್ಲಿ 106 ನಮ್ಮ ಅರ್ಬನ್ ನಲ್ಲಿ ಬರ್ತಾ ಇದೆ, 115 ರೂರಲ್ ಪೋಲಿಂಗ್ ಸ್ಟೇಷನ್, ಒಟ್ಟು ಸೇರಿಸಿ 221 ಪೋಲಿಂಗ್ ಸ್ಟೇಷನ್ಸ್ ಇದಾವೆ. ಸೊ ಅದರಲ್ಲಿ ಸಿಂಗಲ್ ಪೋಲಿಂಗ್ ಸ್ಟೇಷನ್ ಇರುವಂತದ್ದು ಅಂದ್ರೆ ಒಂದು ಜಾಗದಲ್ಲಿ ಒಂದೇ ಪೋಲಿಂಗ್ ಸ್ಟೇಷನ್ ಇರುವಂತದ್ದು 139 ಇದೆ. ಒಂದೇ ಶಾಲೆ ಅಥವಾ ಒಂದೇ ಪ್ರಿಮೈಸಸ್ ನಲ್ಲಿ 2 ಪೋಲಿಂಗ್ ಸ್ಟೇಷನ್ ಇರುವಂತದ್ದು 24 ಇದಾವೆ.
ಮತ್ತೆ 3 ಪೋಲಿಂಗ್ ಸ್ಟೇಷನ್ ಇರುವಂತದ್ದು 7 ಮತಗಟ್ಟೆಗಳಿದಾವೆ, 7 ಪ್ಲೇಸಸ್. ಮತ್ತೆ 4 ಪೋಲಿಂಗ್ ಸ್ಟೇಷನ್ ಇರುವಂತದ್ದು 2 ಇದೆ, 5 ಪೋಲಿಂಗ್ ಸ್ಟೇಷನ್ ಇರುವಂತದ್ದು 1 ಆವರಣ ಇದೆ. ಸೊ ಇದು ನಮ್ಮ ಜನರಲ್ ಸ್ಟ್ಯಾಟಿಸ್ಟಿಕ್ಸ್. ಆದ್ರೆ ಈ ಸಾರಿ ಏನು ನಮ್ದು ಎಲೆಕ್ಷನ್ ಡಿಕ್ಲೇರ್ ಆಗಿದ ತಕ್ಷಣನೇ ನಮಗೇನು 16th ಮಾರ್ಚ್ ಮಧ್ಯಾಹ್ನ 3 ಗಂಟೆಗೆ ಎಲೆಕ್ಷನ್ ಡಿಕ್ಲೇರ್ ಆಯಿತು. ಅವಾಗ್ಲಿಂದನೇ ನಮ್ಮಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಏನು ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಸ್, ಒಟ್ಟು 6 ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ಸ್ ಇದೆ, 3 ಶಿಫ್ಟ್ ಅಲ್ಲಿ. ಅಂದ್ರೆ ಒಂದು ಅರ್ಬನ್ ಟೀಮು, ಇನ್ನೊಂದು ರೂರಲ್ ಟೀಮು. ಸೊ ಅಟ್ ಎ ಟೈಮ್ 2 ಶಿಫ್ಟ್ ವರ್ಕಿಂಗ್ ಅಲ್ಲಿ ಇರ್ತವೆ. ಸೊ 3 ಶಿಫ್ಟ್ ಅಲ್ಲಿ ಅವರು ಕೆಲಸ ಮಾಡ್ತಾರೆ. ಒಟ್ಟು 6 FST ಟೀಮ್ಸ್ ನಮ್ಮ ಹತ್ರ ಇದಾವೆ. ಮತ್ತೆ SST ಟೀಮ್ಸು ನಮ್ಮ ಹತ್ರ 4 ಚೆಕ್ ಪೋಸ್ಟ್ಗಳಿದಾವೆ. 4 ಚೆಕ್ ಪೋಸ್ಟ್ಗೆ 24/7 FST ಟೀಮ್ಸ್ ಇರ್ತವೆ. ಸೊ 12 ಟೀಮ್ಸ್ ನಮ್ಮ ಹತ್ರ ಇದಾವೆ. ಅವು 6 hours ಒಂದು ಇದರಲ್ಲಿ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ 24/7. ಮತ್ತೆ ನಮಗೆ ವಿಡಿಯೋ ವಿವಿಂಗ್ ಟೀಮ್ ಅದು ಸಹ ನಮ್ಮ ಹತ್ರ ಒಂದಿದೆ. ಮತ್ತೆ ನಮ್ಮ VST ಎಲ್ಲಿ ಕಾರ್ಯಕ್ರಮ ಆಗ್ತಾ ಇರುತ್ತೆ ನಾವೆಲ್ಲಿ ಏನು ಇದು ಕೊಟ್ಟಿರ್ತೀವಿ, ಅನುಮತಿ ಕೊಟ್ಟಿರ್ತೀವಿ, ಅನುಮತಿ ಕೊಟ್ಟಿರೋ ಇರಬಹುದು. ಕಾರ್ಯಕ್ರಮ ನಡೆಯುವಂತ ಜಾಗದಲ್ಲಿ ಅದನ್ನ ಸಂಪೂರ್ಣ ವಿಡಿಯೋಗ್ರಫಿ ಮಾಡ್ಲಿಕ್ಕೆ VST ಟೀಮ್ಗಳನ್ನ ನಮಗೆ 3 ಟೀಮ್ಸ್ ನಮಗೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ MCMC ಟೀಮು, ನಮ್ಮ ಮೀಡಿಯಾ ಕಮ್ಯುನಿಕೇಶನ್ ಮಾನಿಟರಿಂಗ್ ಸೆಂಟರ್ ಏನಿದೆ ಅದು ಸಹ ಒಂದು ಟೀಮ್ ಇದೆ. ಮತ್ತೆ ನಮ್ಮ ಹತ್ರ ನಮ್ಮ ಒಂದು KGF ಲೋಕಸಭಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಲ್ಲಿ ಒಂದು ಡೆಡಿಕೇಟೆಡ್ 24/7 ಕಂಟ್ರೋಲ್ ರೂಮ್ ಇದೆ. ಅದರ ನಂಬರ್ ಈ ರೀತಿ ಇದೆ 8971834616. ಸೊ ಈ ಒಂದು ಕ್ಷಣದಲ್ಲಿ ನಾನು ತಮ್ಗೆಲ್ಲ ಕೋರ್ಕೊಳ್ಳೋದು ಏನು ಅಂತಂದ್ರೆ, ಈ ನಂಬರ್ ಅನ್ನ ದಯವಿಟ್ಟು ನಮ್ಮ ಎಲ್ಲಾ ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ ಎಲ್ಲಾನು ಸ್ವಲ್ಪ ಪ್ರಚಾರ ಕೊಟ್ರೆ ನಮ್ಗೆ ಅತಿ ಹೆಚ್ಚು ಚುನಾವಣಾ ನೀತಿ ಸಂಹಿತೆಗೆ ಸಂಬಂಧಪಟ್ಟಂಗೆ ಏನೇನು ಉಲ್ಲಂಘನೆಗಳಿರಬಹುದು ಅಥವಾ ನೀತಿ ಸಂಹಿತೆಗೆ ಸಂಬಂಧಪಟ್ಟಂತ ಯಾವುದೇ ದೂರುಗಳು ಇರಬಹುದು, ಅದನ್ನ ನಾವು ತುಂಬಾ ಬೇಗ ಪಡ್ಕೊಂಡು ಇಮಿಡಿಯೇಟ್ ಆಗಿ ಆಕ್ಟ್ ಮಾಡ್ಲಿಕ್ಕೆ ನಮಗೆ ಸಹಕಾರ ಆಗ್ತಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಗೆಲ್ಲರಿಗೂ ನಾನು ಕೊಡ್ತಿದ್ದೇನೆ, ಈ ಒಂದು ನಂಬರ್ನ ನಾವು ಅತಿ ಹೆಚ್ಚು ಪ್ರಚಾರ ಮಾಡ್ಕೊಡ್ಬೇಕು ಅಂತ ಹೇಳಿ. ಅದಲ್ದೇ ನಮ್ಮಲ್ಲಿ ಏನು ಎಕ್ಸ್ಪೆನ್ಷನ್ ಮಾನಿಟರಿಂಗ್ ಟೀಮು ಒಂದಿದೆ. ನಂತರ ಸಿಂಗಲ್ ವಿಂಡೋ, ಈಗ ಏನು ಹಲವಾರು ಏನೇ ಕಾರ್ಯಕ್ರಮ ಮಾಡಬೇಕು ಅಂದ್ರೂ ನೀತಿ ಸಮಿತಿ ಸಮಯದಲ್ಲಿ ARO ಅಥವಾ RO ಕಡೆಯಿಂದ ಪರ್ಮಿಷನ್ ತಗೊಂಡು, ಅಥವಾ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಈ 3 ಕಡೆ ಪರ್ಮಿಷನ್ ತಗೊಂಡು ಮಾಡ್ಬೇಕು ಅಂತ ಅನ್ನೋದಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಹತ್ರ ಒಂದು ಸಿಂಗಲ್ ವಿಂಡೋ, ಅಂದ್ರೆ ಈಗೇನು ಈಗ ಪರ್ಮಿಷನ್ ಕೊಡ್ಬೇಕು ಅಂತಂದ್ರೆ ನಾನಾ ಕಚೇರಿ ಬೇಕಾಗುತ್ತೆ. ಒಂದು ಪೊಲೀಸ್ ಕಡೆಯಿಂದ ಬೇಕಾಗುತ್ತೆ, ಇನ್ನೊಂದು RTO ಇರ್ಬೋದು, ಅಥವಾ ಇನ್ನೊಂದು ನಮ್ಗೆ ಆ ಲೋಕಲ್ ಬಾಡೀಸ್ ಇರ್ಬೋದು. ಸೊ ಆ ಥರದೆಲ್ಲ ಪರ್ಮಿಷನ್ ಬೇಕಾಗಿರುತ್ತೆ. ಅದನ್ನೆಲ್ಲ ಸುಲಭ ಮಾಡ್ಲಿಕ್ಕೋಸ್ಕರ, ಅಂದ್ರೆ ಸಿಂಪ್ಲಿಫೈ ಮಾಡ್ಲಿಕ್ಕೋಸ್ಕರ ನಮ್ಮ ಹತ್ರನೇ ಸಿಂಗಲ್ ವಿಂಡೋ ಮಾಡಿದ್ದೇವೆ. ಅಲ್ಲೇನೆ ಪೊಲೀಸ್ ಕಚೇರಿಯನ್ನು ಒಬ್ಬರು ಪ್ರತಿನಿಧಿ ಇರ್ತಾರೆ, RDPR ಇಂದ ಒಬ್ರು ಇರ್ತಾರೆ, ಅರ್ಬನ್ ಡೆವಲಪ್ಮೆಂಟ್ ಇಂದ ಒಬ್ರು ಇರ್ತಾರೆ, ನಂತರ RTO ಇಂದ ಇರ್ತಾರೆ, PWD ಇಂದ ಇರ್ತಾರೆ. ಸೊ ಎಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಸಂಬಂಧಪಟ್ಟ ಅಧಿಕಾರನ ಕರೆಸಿ ಇಲ್ಲಿಂದನೇ ಪರ್ಮಿಷನ್ ಅವ್ರ ಕಡೆಯಿಂದ ಯೂನಿವರ್ಸಿಟಿ ತರಿಸ್ಕೊಂಡು ಪರ್ಮಿಷನ್ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಈಗ ಏನು ನಮ್ಮ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಆಫ್ಲೈನ್ ನಾವು ಪರ್ಮಿಷನ್ ಕೊಡ್ತಾ ಇದ್ದೇವೆ. ನಂತರ ಏನು ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಯಾರೋ ಕ್ಯಾಂಡಿಡೇಟ್ ಅವರುಗಳು ಏನಾದ್ರು ಕಾರ್ಯಕ್ರಮಗಳು ಮಾಡಬೇಕು ಅಂತಂದ್ರೆ ಅದಕ್ಕೆ ಸುವಿಧಾ ಅನ್ನೋದು ಒಂದು ಆ್ಯಪ್ ಇದೆ, ಸಾಫ್ಟ್ವೇರ್ ಇದೆ. ಅದ್ರ ಮುಖಾಂತರ ಅವರು ಅಪ್ಲೈ ಮಾಡ್ತಾರೆ. ನಾವು ಆನ್ಲೈನ್ ಅಲ್ಲೇ ಪರ್ಮಿಷನ್ ಕೊಡುವ ವ್ಯವಸ್ಥೆ ನಾವು ಚಾಲ್ತಿಯಲ್ಲಿದೆ. ಮತ್ತೆ ನಂತರ ನಮ್ಮಲ್ಲಿ ತಮಗೆಲ್ಲ ಗೊತ್ತಿರಂಗೆ ಕಳೆದ 4-5 ಎಲೆಕ್ಷನ್ಸ್ ಇಂದ ನಾವು ಒಂದು CVGIL ಆಪ್ ಅನ್ನ ನಾವು ಯೂಸ್ ಮಾಡ್ತಾ ಇದ್ದೇವೆ. ವಿಜಿಲೆಂಟ್ ಸಿಟಿಸನ್ ಅಂತ ಹೇಳ್ಬಿಟ್ಟು ಅದರ ಫುಲ್ ಫಾರ್ಮು. ಅಂದ್ರೆ ಯಾರೇ ಒಬ್ಬ ಸಿಟಿಸನ್ ಇದ್ರು ಅವ್ರಿಗೆ ನೀತಿ ಸಂಹಿತೆ ಬಗ್ಗೆ ಗೊತ್ತಿರಬೇಕು. ಅಥವಾ ಉಲ್ಲಂಘನೆ ಆಗಿದ ತಕ್ಷಣ ಅವರು ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡಿ, ಮತ್ತೆ ರಿಪೋರ್ಟ್ ಮಾಡಿದ್ಮೇಲೆ ಅದು ಏನು ಕ್ರಮ ತಗೊಂಡಿದ್ದಾರೆ ಕನ್ಸರ್ನ್ಡ್ ಅಥಾರಿಟಿ ಅನ್ನೋದನ್ನ ಅವ್ರಿಗೆ ಗೊತ್ತಾಗಬೇಕು. ಸೊ ಆ ಒಂದು ಸಂಪೂರ್ಣ ಮಾಹಿತಿಯನ್ನ ನಮ್ಮ CVGIL ವಿಜಿಲೆಂಟ್ ಸಿಟಿಸನ್ ಅನ್ನೋ ಒಂದು ಆಪ್ ಮುಖಾಂತರ ಮಾಡ್ತಾ ಇದ್ದೇವೆ. ಇಲ್ಲೂ ಒಂದು ನಾನು ಮನೆಯಲ್ಲ ಮಾಡ್ತಾ ಇದ್ದೇನೆ. ಈ ಒಂದು CVGIL ಆಪ್ ಅನ್ನ ದಯವಿಟ್ಟು ನಮ್ಮ ಎಲ್ಲ ಸಾರ್ವಜನಿಕರು ಇರಬಹುದು ಅಥವಾ ಪ್ರತಿಯೊಬ್ಬ ಪ್ರಜೆಗೂ ಸಹ ಇದನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲೇ ಯಾವುದೇ ರೀತಿಯ ಚುನಾವಣಾ ನೀತಿ ಸಮಿತಿಯ ಉಲ್ಲಂಘನೆಗಳಲ್ಲಿ ಅದನ್ನ ಆ ಒಂದು ಆಪ್ ಮುಖಾಂತರ ಅವರು ಅಪ್ಲೋಡ್ ಮಾಡೋದ್ರಿಂದ ನಮಗೆ ಇಮಿಡಿಯೇಟ್ ನಮಗೆ ಅದು DC ಅವ್ರಿಗೆ ಹೋಗುತ್ತೆ. ನಂತರ ಅದು ಕನ್ಸರ್ನ್ಡ್ ಯಾರು FST ಇರ್ತಾರೆ, FST ಅವ್ರಿಗೆ ಅಥವಾ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಯಾರ್ತಾರೆ ಅವ್ರಿಗೆ ಅದು ಹೋಗುತ್ತೆ. ಅವರು ಅದನ್ನ ಇನ್ವೆಸ್ಟಿಗೇಟ್ ಮಾಡಿ ನಂತರ ನಮ್ಮ ARO ಲಾಗಿನ್ ಕಳಿಸ್ತಾರೆ. ನಾವು ಅವ್ರು ಇನ್ವೆಸ್ಟ್ ಮಾಡೋದು ಸರಿ ಇದೆಯಾ ತಪ್ಪಿದೆಯಾ, ಅದನ್ನೇ ನೆಕ್ಸ್ಟ್ ಅದನ್ನ ಡ್ರಾಪ್ ಮಾಡ್ಬೇಕಾ ಅಥವಾ ಡಿಸ್ಪೋಸ್ ಮಾಡ್ಬೇಕಾ, ಅಥವಾ ಅದ್ರ ಮೇಲೆ ಇನ್ನೂ ಫರ್ದರ್ ಆಕ್ಷನ್ FIR ಮಾಡ್ಬೇಕಾ ಅನ್ನೋ ಕ್ರಮ ತಗೊಳ್ಳಿಕ್ಕೆ
ನಮಗೆ ಹೆಲ್ಪ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಮತ್ತೆ ಮನವಿ ಮಾಡ್ತಾ ಇದ್ದೇನೆ, ಈ CVGIL ಅನ್ನೋ ಆಪ್ ಅನ್ನ ದಯವಿಟ್ಟು ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋಕೆ ತಮ್ಮ ಒಂದು ಪ್ರಕಟಣೆಯಲ್ಲಿ ತಾವು ಕೊಡ್ಲಿಕ್ಕೆ ನಾನು ಕೋರ್ತಾ ಇದ್ದೇನೆ. ಇದಾದ ನಂತರ ತಾವು ಸಹ ನಾನು ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ನಾನು ಕೋರ್ತಾ ಇದ್ದೇನೆ. ನಂತರ ನಮ್ಮಲ್ಲಿ ಏನು ಜನರ ಒಂದು ಎಲೆಕ್ಷನ್ ಸಂಬಂಧಪಟ್ಟಾಗೇನೆ ಒಂದು ನೇಷನ್ ವೈಡ್ ಒಂದು ಹೆಲ್ಪ್ ಲೈನ್ ಇದೆ, 1950 ಅಂತ ಹೇಳ್ಬಿಟ್ಟು. 1950 ಅನ್ನೋಂಥದ್ದು ನಮ್ದು ಎಲೆಕ್ಷನ್ ಕಮಿಷನ್ದು ಹೆಲ್ಪ್ ಲೈನು. ಅದು ಸಹ ಸದಾ ಚಾಲ್ತಿಯಲ್ಲಿ ಇರುತ್ತೆ. ಅದಕ್ಕೂ ಸಹ ಯಾವುದೇ ಈ ಹೆಲ್ಪ್ ಲೈನು ಇದು ಬರೀ ಈಗ MCC ಕಂಪ್ಲೇಂಟ್ ಮಾತ್ರ ಅಲ್ಲ, ಚುನಾವಣಾ ಸಂಬಂಧಪಟ್ಟ ಹಾಗೆ ಅವರ ಎಲೆಕ್ಟಲ್ ರೋಲ್ ಇರ್ಬೋದು, ಅವ್ರಿಗೆ ಯಾವ PCA, ಅವರು ಯಾವ್ದು ಕಾನ್ಸ್ಟಿಟ್ಯೂನ್ಸಿ, ಅವರ ಕ್ಯಾಂಡಿಡೇಟ್ ಯಾರು ಅನ್ನೋದೆಲ್ಲ ತಿಳ್ಕೊಳ್ಳಿಕ್ಕೆ 1950 ಹೆಲ್ಪ್ ಆಗ್ತಾ ಇದೆ. ಅದನ್ನು ಸಹ ನಾನು ಎಲ್ಲರೂ ಬಳಸಲಿಕ್ಕೆ ನಾನು ಅಂತ ಒಂದು ತಮ್ಮ ಮುಖಾಂತರ ಕೋರ್ತಾ ಇದ್ದೇನೆ. ಮತ್ತೆ ನಮ್ಮಲ್ಲಿ ನ್ಯಾಷನಲ್ ಗ್ರೀವೆನ್ಸ್ ರಿಡ್ರೆಸಲ್ ಪೋರ್ಟಲ್ ಅಂತ NGRS ಅಂತ ಹೇಳ್ಬಿಟ್ಟು ಒಂದು ಪೋರ್ಟಲ್ ಇದೆ. ಅಲ್ಲೂ ಸಹ ಕಂಪ್ಲೇಂಟ್ ದೂರುಗಳನ್ನ ದಾಖಲಿಸಬಹುದು. ಸೊ ಅದು ನೇರವಾಗಿ ನಮ್ಮ ನ್ಯೂ ಡೆಲ್ಲಿ ಎಲೆಕ್ಷನ್ ಕಮಿಷನ್ ಇಂದ ಅದು ಮಾನಿಟರ್ ಆಗ್ತಾ ಇರುತ್ತೆ. ಸೊ ಆ ದೂರುಗಳನ್ನ ಅಲ್ಲೂ ಸಹ ದಾಖಲಿಸಬಹುದು. ಸೊ ಈ MCC ಸಂಬಂಧಪಟ್ಟ ಹಾಗೆ ಏನಾದ್ರು ವೈಲೇಷನ್ಸ್ ಆದಲ್ಲಿ ದೂರ ತಕ್ಕಲಿಕ್ಕೆ ಹಲವಾರು ಮಾರ್ಗಗಳನ್ನ ನಾವಿಲ್ಲಿ ನೋಡ್ತಿದ್ದೀವಿ. ಒಂದು CVGIL ಆಪ್ ಇರ್ಬೋದು, ಹೆಲ್ಪ್ ಲೈನ್ ಇರಬಹುದು, ಮತ್ತೆ ನಮ್ಮ NGRS ಪೋರ್ಟಲ್ ಇರ್ಬೋದು, ಅದೆಲ್ಲಾನು ಇದೆ. ಅದೆಲ್ಲ ಬಳಸ್ಕೊಳ್ಳೋಕೆ ನಾನು ತಮ್ಮ ಮುಖಾಂತರ ಕೋರ್ತಾ ಇದ್ದೇನೆ. ಮುಂದುವರೆದು ಏನು ನಮ್ದು ಈ ಕಳೆದ ಎಲೆಕ್ಷನ್ ಸಹ ನಾವು ಹೋಮ್ ವೋಟಿಂಗ್ ಅನ್ನ ಮಾಡಿದ್ವಿ. ಫಾರ್ಮ್ 12D ಅಂತ ಹೇಳ್ಬಿಟ್ಟು ಇಶ್ಯೂ ಮಾಡಿ ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ನಂತರ PWDs ಇದ್ದಾರೆ, ಮತ್ತೆ ಕೋವಿಡ್ ಅವರಿದ್ದಾರೆ. ಸೊ ಅವ್ರಿಗೆಲ್ಲರೂ ಹೋಮ್ ವೋಟಿಂಗ್ ನ ಮಾಡಿಸಿದ್ವಿ. ಸೊ ಈ ವರ್ಷ ಸ್ವಲ್ಪ ಬದಲಾವಣೆ ಏನು ಅಂತಂದ್ರೆ, ಕಳೆದ ವರ್ಷ ನಾವು 80 ವರ್ಷ ಮೇಲ್ಪಟ್ಟವರಿಗೆ ಹೋಮ್ ವೋಟಿಂಗ್ ಅನ್ನ ಮಾಡಿಸಿದ್ವಿ. ಆದ್ರೆ ಈ ವರ್ಷ ಅದನ್ನ ಸ್ವಲ್ಪ ಅಮೆಂಡ್ ಮಾಡಿ 85 ಇಯರ್ಸ್ 80 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟವರಿಗೆ ಹೋಮ್ ವೋಟಿಂಗ್ ನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅಮೆಂಡ್ಮೆಂಟ್ ಆಗಿದೆ. ಅದ್ರ ಪ್ರಕಾರ ನಮ್ಮಲ್ಲಿ ನೋಡೋದಾದ್ರೆ 4213 ಅಂದ್ರೆ ಇದು ಬೋತ್ ನಮ್ಮ 85+ PWDs ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಏನಿರ್ತಾರೆ ಅವರು ಇಬ್ರು ಸೇರಿಸಿ ನಮ್ಮ ಒಂದು KGF ಕಾನ್ಸ್ಟಿಟ್ಯೂನ್ಸಿನಲ್ಲಿ 4213 ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಎಲೆಕ್ಟ್ರಲ್ ರೋಲ್ ಅಲ್ಲಿ ನಮಗೆ ಬಂದಿದೆ. ಈಗ ನಮ್ಮ ಎಲ್ಲಾ BLOsಗಳು ಏನ್ ಮಾಡ್ತಾರೆ, ಇವತ್ತಿಂದನೇ ನಮ್ಮ ಎಲ್ಲಾ BLOಗಳು ಈ ಫಾರ್ಮ್ 12 ಅಂತ ಇರುತ್ತೆ, ಅಂದ್ರೆ ಅದನ್ನ ಅವ್ರ ರಿಕ್ವೆಸ್ಟ್ ಕೊಡ್ಲಿಕ್ಕೆ ಯಾರಿಗೆ ಬೇಕು ಅಂತ ಹೇಳ್ಬಿಟ್ಟು 100% ಇಷ್ಟು ಜನಕ್ಕೂ ನಾವು ತಲುಪಿಸ್ತೇವೆ. 4213 ಜನಕ್ಕೂ ನಾವು ಅದನ್ನ ಫಾರ್ಮ್ಸ್ ನ ತಲುಪಿಸ್ತೇವೆ. ಆದ್ಮೇಲೆ ಅದರಲ್ಲಿ ಯಾರು ನಾವು ಮನೆ ಜಸ್ಟ್ ನಮ್ಗೆ ಯಾರು ಎಲಿಜಿಬಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನ ಈಸ್ಕೊಂಡಂತವ್ರು ಅಥವಾ ತಗೊಂಡಂತವ್ರು ಎಷ್ಟು ಜನ ಆಪ್ಟ್ ಮಾಡ್ಸೋದು ಅವ್ರಿಗೆ ಬಿಟ್ಟಿರುತ್ತೆ. ಅವರು ಹೋಮ್ ವೋಟಿಂಗ್ ಬೇಕಾದ್ರೂ ಆಪ್ಟ್ ಮಾಡ್ಕೋಬಹುದು ಅಥವಾ ನಮ್ಮ ಮತಗಟ್ಟೆಗೆ ಬಂದು ಮತ ಚಲಾಯಿಸ್ಲಿಕ್ಕೂ ಬರ್ಬಹುದು. ಸೊ ಆದಷ್ಟು ನಾವು ಕೇಳ್ಕೊಳ್ಳೋದು ಏನು ಅಂತಂದ್ರೆ, ನಮ್ಮ ಎಲ್ಲಾ ಇದರಲ್ಲೂ ಆದಷ್ಟು ಮತಗಟ್ಟೆಗೆ ಬಂದು ಒಂದು ಮತ ಚಲಾಯಿಸಿದ್ರೆ ಅವ್ರಿಗೂ ಒಂದು ನಮ್ಮ ಒಂದು ದಿನದ ಹಬ್ಬ ಇರುತ್ತೆ. ನಮ್ದು ಫೆಸ್ಟಿವಲ್ ಡೆಮೋಕ್ರಸಿ ಫೆಸ್ಟಿವಲ್ ಅಂತ ಇರುತ್ತೆ, ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ಪೋಲಿಂಗ್ ಸ್ಟೇಷನ್ಗೆ ಬಂದು ವೋಟಿಂಗ್ ಮಾಡೋಣ ಅಂತ ಕೇಳ್ತೀವಿ. ಸೊ ಆಗದೆ ಇರುವಂತವ್ರು ನಮ್ಮ ಈ ಹೋಮ್ ವೋಟಿಂಗ್ ಅನ್ನ ಬಳಸ್ಕೊಬಹುದು. ಸೊ ನಂತರ ಏನು ನಮ್ಗೆ ಈಗ ಏನು ನೆನ್ನೆ ತಾನೇ ನಮಗೆಲ್ಲ ಗೊತ್ತಿರೋ ಹಂಗೇನೆ ಫಸ್ಟ್ ರೌಂಡ್ ರ್ಯಾಂಡಮೈಸೇಷನ್ ಅನ್ನ ನಮ್ಮ ಜಿಲ್ಲಾ ಹಂತದಲ್ಲಿ ಮಾಡಿ ನಮಗೆ ಬರಬೇಕಾದಂತಹ EVM ಮೆಷಿನ್ಸ್ ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇದಾದ ನಂತರ ನಾವು ಏನ್ ಮಾಡ್ತೀವಿ, ನಮ್ದು ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ನಾವು ಹಾಕೊಂಡಿದ್ದೇವೆ. ಸೊ ಇದು ವೇರಿ ಆಗಬಹುದು, ನಾವೇನು ಇಂಥದಿಂದಲೇ ಮಾಡ್ತೀವಿ ಅಂತ ಇದು ಅದಾಗಿರಲ್ಲ. ನಮಗೆ ಅಲ್ಲಿಂದ ಬರುವಂತಹ EC ಇಂದ ಬರುವಂತಹ VCಗಳಿರ್ಬಹುದು ಅಥವಾ ಬೇರೆ ಡೈರೆಕ್ಷನ್ಸ್ ಮೇಲೆ ಇದು ಹಿಂದೆ ಮುಂದೆ ಆಗ್ತವೆ. ಸೊ ನಾವು ನೆಕ್ಸ್ಟ್ ಇವತ್ತು ಫಸ್ಟ್ ಲೆವೆಲ್ ಪೋಲಿಂಗ್ ಪರ್ಸನಲ್ ರ್ಯಾಂಡಮೈಸೇಷನ್ ಆಗುತ್ತೆ. ಅಂದ್ರೆ ನಮ್ಮ ಜಿಲ್ಲಾ ಕಚೇರಿಯಲ್ಲಿ ಆಗ್ತಾ ಇದೆ ಅಂತಂದ್ರೆ ಯಾವ ಕಾನ್ಸ್ಟಿಟ್ಯೂನ್ಸಿ ಯಾರ್ಯಾರು ಚುನಾವಣಾ ಯಾರು PRO, ಯಾರು APRO, ಯಾರು PO1 PO2 ಅನ್ನೋದನ್ನ ಇವತ್ತು ಆಗುತ್ತೆ. ನಂತರ ಏನು ಸೆಕೆಂಡ್ ಲೆವೆಲ್ ರ್ಯಾಂಡಮೈಸೇಷನ್ ಆಫ್ ಪೋಲಿಂಗ್ ಪರ್ಸನಲ್ಸ್ ಅದು 6ನೇ ತಾರೀಕು ಆಗುತ್ತೆ. ನಂತರ ನಮ್ದು ಏನು EVM ನಾವು ರ್ಯಾಂಡಮೈಸೇಷನ್ ನ 10ನೇ ತಾರೀಕು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಈ ಡೇಟ್ ವೇರಿ ಆಗುತ್ತೆ. ಮತ್ತೆ ಅದಾದ ನಂತರ ನಮ್ಮ ಏನು ಈಗ ಆಲ್ರೆಡಿ ನಮ್ಮ ಹತ್ರ ರಿಸೀವ್ ಆಗಿದಾವೆ EVM ಮೆಷಿನ್ಸ್, ಅದರ ಕಮಿಷನಿಂಗ್ ಅನ್ನು ನಾವು ಸುಮಾರು ಒಂದು 15-16 ತಾರೀಕು ಆಜುಬಾಜಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ನಂತರ ನಮ್ದು ಏನು ಸೆಕೆಂಡ್ ಲೆವೆಲ್ ಪೋಲಿಂಗ್ ಪರ್ಸನಲ್ ಟ್ರೈನಿಂಗ್ ಇರುತ್ತೆ, ಅದನ್ನು ನಾವು ಒಂದು 18ನೇ ತಾರೀಕು ಅಷ್ಟೊತ್ತಿಗೆ ಒಂದು ಪೋಲಿಂಗ್ ಪರ್ಸನಲ್ ಟ್ರೈನಿಂಗ್ ಅದನ್ನ ಮಾಡ್ಕೊಂತೇವೆ. ನಂತರ ದಿನಾಂಕ ಒಂದು 19 ಏಪ್ರಿಲ್ 23 ಏಪ್ರಿಲ್ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅದು ಡೇಟ್ಸ್ ವೇರಿ ಆಗಬಹುದು.
ಅಲ್ಲಿ ನಾವು ಹೋಮ್ ವೋಟಿಂಗ್ ಏನು ಹೇಳಿದೆ 4503 ಜನ ನಾವು ಎಲಿಜಿಬಲ್ ಇದ್ದಾರೆ. ಅದರಲ್ಲಿ ಯಾರು ಆಪ್ಟ್ ಮಾಡ್ತಾರೆ, ಆಪ್ಟ್ ಮಾಡಿರೋರಿಗೆ ಆ ಒಂದು ಪೀರಿಯಡ್ ನಲ್ಲಿ ನಾವು ಅವ್ರಿಗೆ ಹೋಮ್ ವೋಟಿಂಗ್ ಅನ್ನ ಮಾಡಿಸ್ತೇವೆ. ನಂತರ ಏನು ನಮ್ದು ಏನು 26ನೇ ತಾರೀಕು ವೋಟಿಂಗ್ ಇದೆ, ಅದಕ್ಕಿಂತ ಒಂದಿನ ಮುಂಚೆ 25ನೇ ತಾರೀಕು ಏಪ್ರಿಲ್ ನಮ್ಮಲ್ಲಿ ಮಸ್ಟಿಂಗ್ ಆಗುತ್ತೆ. ಮಸ್ಟಿಂಗ್ ಆಗಿ 26ನೇ ತಾರೀಕು ವೋಟಿಂಗ್ ಆಗುತ್ತೆ. ಅವತ್ತು ಸಂಜೆನೇ ಅವತ್ತು ವೋಟಿಂಗ್ ಮುಗಿದ್ಮೇಲೆ ಡಿಮಸ್ಟಿಂಗ್ ಸಹ ಆಗಿ ನಾವೊಂದು ಎಲೆಕ್ಷನ್ ನಮ್ದೇನು EVMs ಇದಾವೆ ಅದನ್ನು ನಾವು ಕೌಂಟಿಂಗ್ ಸೆಂಟರ್ ನಲ್ಲಿ ಏನು ಸ್ಟ್ರಾಂಗ್ ರೂಮ್ ಮಾಡಿರ್ತಾರೆ ಅಲ್ಲಿಗೆ ತಗೊಂಡೋಗಿ ಸುಭದ್ರವಾಗಿ ಇಟ್ಟು ಏನು 4ನೇ ತಾರೀಕು ಜೂನ್ 4ಕ್ಕೆ ನಮ್ದು ಕೌಂಟಿಂಗ್ ಇದೆ, ಅವತ್ತು ಕೌಂಟಿಂಗ್ ಮಾಡುವಂತ ಕೆಲಸ ನಡೆಯುತ್ತೆ. ಸೊ ಇದಿಷ್ಟು ಚುನಾವಣಾ ಪ್ರಕ್ರಿಯೆ ನಮ್ಮಲ್ಲಿ ಮುಂದೆ ನಡೆಯುವಂಥದ್ದು ಇದೆ. ಧನ್ಯವಾದಗಳು. ಅದು ಎಲ್ಲ ಹೋಗಿದೆ ಈಗ ನೋಡಿ, ಯಾವುದೇ ಎಲೆಕ್ಷನ್ ಅಲ್ಲರೂ ಸಹನೂ ನಮ್ಮಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆಗಿದ್ದು ಏನ್ ಡಿಕ್ಲೇರ್ ಆಗುತ್ತೆ, ಡಿಕ್ಲೇರ್ ಆದ 24 ಗಂಟೆಗಳಲ್ಲಿ ಪಬ್ಲಿಕ್ ಗವರ್ಮೆಂಟ್ ಬಿಲ್ಡಿಂಗ್ಸ್ ಏನಿರುತ್ತೆ ಆ ಗವರ್ಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿ ಇರುವಂತಹ ಎಲ್ಲ ಈ ತರ ನೀವು ಏನೋ ಹೋರ್ಡಿಂಗ್ಸು, ಫ್ಲೆಕ್ಸು, ಬ್ಯಾನರ್ಸ್ ಎಲ್ಲ ತೆಗಿಬೇಕು ಅನ್ನೋ ನಿರ್ದೇಶನ ಇದೆ. ಆ ರೀತಿ ತೆಗ್ದಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಎಲ್ಲ ಕಚೇರಿಗಳಿಂದ ನಮ್ಗೆ ಮಾಹಿತಿ ನಮ್ಗೆ ಇದನ್ನ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ 48 ಅವರ್ಸ್ದು ಏನೋ ರಿಪೋರ್ಟ್ ನ ಕೊಡ್ಬೇಕಾಗತ್ತೆ. ಎಲ್ಲ ಪಬ್ಲಿಕ್ ಪ್ಲೇಸಸ್ಗಳು ನಮ್ಮ ಗವರ್ಮೆಂಟ್ ಪಾರ್ಕ್ಸ್ ಇರಬಹುದು, ಬಸ್ ಸ್ಟ್ಯಾಂಡ್ಸ್ ಇರಬಹುದು, ಅಥವಾ ಪಬ್ಲಿಕ್ ಪ್ಲೇಸ್ ಅಂತ ನಾವ್ ಏನ್ ಹೇಳ್ತೀವಿ ಸಾರ್ವಜನಿಕ ಅನ್ನೋ ಸ್ಥಳಗಳು, ಅಲ್ಲೂ ಸಹ ಎಲ್ಲ ಈ ರೀತಿ ಹೋರ್ಡಿಂಗ್ಸ್, ಫ್ಲೆಕ್ಸ್ ಬ್ಯಾನರ್ಸ್ ತೆಗಿಬೇಕು ಅಂತ ಇರುತ್ತೆ. ನಂತರ 72 hours ಒಳಗಡೆಗೆ ನಮಗೆ ಏನು ಎಲ್ಲ ಓಪನ್ ಪ್ಲೇಸಸ್, ಪಬ್ಲಿಕ್ ಓಪನ್ ಪ್ಲೇಸಸ್ ಇರುತ್ತೆ. ಪಬ್ಲಿಕ್ ಮಾತ್ರ ಅಲ್ಲ, ಓಪನ್ ಪ್ಲೇಸಸ್ ಏನೇ ಇರ್ಬೋದು, ಇವಾಗ ಪ್ರೈವೇಟ್ ಪ್ರಾಪರ್ಟಿನೂ ಇರಬಹುದು. ಅದರಲ್ಲಿ ಅದು ಇಲ್ಲಿ ಪಬ್ಲಿಕ್ಗೆ ವ್ಯೂ ಆಗುವಂತಹ ಈ ತರ ಮೆಟೀರಿಯಲ್ಸ್ ಇರುತ್ತೆ, ಅದನ್ನ ತೆಗಿಬೇಕು ಅಂತ ಇರುತ್ತೆ. ಸೊ ಈ ರೀತಿ ಎಲ್ಲ ತೆಗ್ದಿದೀವಿ ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಎಲ್ಲ ಏನು ಯಾರು ಅದನ್ನ ತೆಗಿಬೇಕು ಅಂತ ಪ್ರಾಧಿಕಾರ ಇರ್ತವೆ. ರೂರಲ್ ಅಲ್ಲಾದ್ರೆ ನಮ್ಮ ಗ್ರಾಮ ಪಂಚಾಯತಿಗಳು, ಅರ್ಬನ್ ಅಲ್ಲಾದ್ರೆ ನಮ್ಮ CMC ಅವರು, ಮತ್ತೆ ನಮ್ಮ ಎಲ್ಲ ಗವರ್ಮೆಂಟ್ ಆಫೀಸ್ಗಳು ಎಲ್ಲರೂ ನಮ್ಗೆ ವರದಿಯನ್ನ ನೀಡಿದ್ದಾರೆ, ಅದನ್ನ ತೆಗ್ದಿದೀವಿ ಅಂತ ಹೇಳ್ಬಿಟ್ಟು. ಹೌದು, ಕೊಟ್ಟಿದ್ದಾರೆ. ಏನು ಇಲ್ಲ ಅಂತ ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆತರ ಇದ್ರೆ ಈಗಲೂ ಸಹ ಅದನ್ನ CVGIL ಆಪ್ ನಲ್ಲಿ ಏನೋ ದೂರು ದಾಖಲಿಸುವ ದಾಖಲಿಸಿಬಿಟ್ಟು ನಾನು ಎಲ್ಲರೂ ನಮ್ಮ ಪತ್ರಿಕೆ ಅಥವಾ ಮಾಧ್ಯಮಗಳ ಮುಖಾಂತರ ನಾನು ಎಲ್ಲರೂ ಕೋರ್ತಾ ಇದ್ದೇನೆ. ಅಲ್ಲ, ಅವರು ಮಾಡ್ತಾರೆ ಟೀಮ್ಗಳು, ಏನೋ ಅವ್ರಿಗೆ ಆದಂತ ಸ್ಪೆಸಿಫೈಡ್ ಏನೋ ಡ್ಯೂಟೀಸ್ ಅವ್ರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿ ಏನೋ MCC ವೈಲೇಷನ್ಸ್ ಇರುತ್ತೆ ಅದನ್ನ ಅವರು ಸ್ಟಾಪ್ ಮಾಡಬೇಕು, ಮತ್ತೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಅವ್ರಿಗೂ ಗಮನಕ್ಕೆ ಬಂದಾಗೂ ಸಹ ಅವರು ಏನೋ ಇದನ್ನ ತೆಗೆಸೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರೆಲ್ಲಿ ಓಡಾಡ್ತಾರೆ, ಅವ್ರು ನೋಡಿದ ತಕ್ಷಣ ತೆಗೆಸೋ ಕಾರ್ಯಕ್ರಮ ಇದನ್ನ ಮಾಡ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಆತರ ಅವ್ರ ಗಮನಕ್ಕೆ ಬರ್ದೇ ಇರೋದು ಸಹ ಏನಾದ್ರು ಇದ್ರೆ, ತೆಗೆದಿರೋದಿದ್ರೆ ದಯವಿಟ್ಟು CVGIL ಆಪ್ ನಲ್ಲಿ ತಾವು ಕಂಪ್ಲೇಂಟ್ ಅಂತಂದ್ರೆ ಯಾರೇ ಆಗಿರ್ಬೋದು ಕಂಪ್ಲೇಂಟ್ ಲಾಡ್ಜ್ ಮಾಡಿ ನಾವು ಇಮಿಡಿಯೇಟ್ ತಿಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ. ಈಗ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಚಿವರು ಬಂದರು. ಹೌದು, ಇವಾಗ ಅದೇನೋ ಕೇಸ್ ಆಗಿದೆ ಸರ್, ಕೇಸ್ ಮಾಡ್ತೀರಾ ಸರ್? ಉಲ್ಲಂಘನೆ ಆಯ್ತಲ್ಲ, ಅದಕ್ಕೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಅದನ್ನ ನಾವು ರಿಪೋರ್ಟ್ನ ಈ ತರ ಏನು ನಮ್ಮ ಗಮನಕ್ಕೆ ಬದಲನೆ ಐದಾರು DC ಅವರು ಅಥವಾ ನಮ್ಮ ಅಲ್ಲಿ RO ಅಥವಾ ಇಲ್ಲಿ ARO ನಾವಿದೀವಿ, ನಮ್ಮ ಪರ್ಮಿಷನ್ ಇಲ್ದಲೇ ಅದು ಮಾಡಿರೋದು ಸರಿ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಅವ್ರಿಗೆ ಏನೋ ವರದಿಯನ್ನು ಸಹ ಸಲ್ಲಿಸಿದ್ವಿ. ಅದ್ರ ಮೇಲೆ ನಿಮ್ಗೆಲ್ಲ ಗೊತ್ತಿರೋ ನಿನ್ನೆ ತಾವೆಲ್ಲ ಹೇಳಿದ್ರಿ ಅವ್ರದ್ದು ಏನು ಯಾರು ಅದನ್ನ ತಪ್ಪು ಮಾಡಿದ್ದಾರೆ ಅವ್ರದ್ದು ಅಧಿಕಾರಿಯ ಒಂದು ಏನು ಸಸ್ಪೆನ್ಷನ್ ಕೂಡ ಆಗಿದೆ. ಅಧಿಕಾರಿ ಸಚಿವರು ಅವ್ರು ರಾಜಕೀಯ ಮಾತಾಡಿದ್ರಲ್ಲ, ಅದಕ್ಕೆ ಎಕ್ಸೆಪ್ಷನ್ ಅದಕ್ಕೆ ಫಸ್ಟ್ ಆಫ್ ಆಲ್ ಅಲೋ ಮಾಡಬಾರ್ದಾಗಿತ್ತು, ಅರ್ಥ ಆಯ್ತಾ? ಅದು ಒಂದು ಗವರ್ಮೆಂಟ್ ಜಾಗ ಆಗಿರೋದ್ರಿಂದ ಅದನ್ನ ಅಲೋ ಮಾಡಬಾರ್ದಾಗಿತ್ತು. ಸೊ ಅದನ್ನ ಅಲೋ ಮಾಡಿದ್ರೆ ಅವ್ರು ಅಲೋನೇ ಮಾಡಿಲ್ಲ ಅಂದ್ರೆ ಅವ್ರು ಮಾತಾಡ್ತಾನೆ ಇರ್ಲಿವಲ್ಲ. ಈಗ ನಿಮ್ಗೆ ಓದಿ ಅದ್ರ ಬಗ್ಗೆ ಏನು ಇವಾಗ ನಿಮಗೆ ಮ್ಯಾಜಿಸ್ಟ್ರೇಟ್ ಓದಿ ಹೌದು ಇದೆ, ನೀವೇ ತರ ಮಾಡೋದು. ಇವಾಗ ಟೀಮ್ ಕೇಸ್ ಕೊಡ್ಬೋದು, ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಪ್ರಿಮೈಸಸ್ ನಲ್ಲಿ VVT VST ಮತ್ತೆ ನಮ್ಮ FST ಏನಿರ್ತವೆ ಅವುಗಳು ಏನೋ ನಮಗೆ ಯಾರು ಪರ್ಮಿಷನ್ ತಗೊಂಡಾಗ ನಮಗೆ ಪಟ್ಟಿ ಇರುತ್ತೆ ನಮ್ಮ ಹತ್ರ, ಇವತ್ತು ಎಷ್ಟು ಕಾರ್ಯಕ್ರಮ ಎಲ್ಲೆಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ನಮ್ಮ VVT ಅಟೆಂಡ್ ಮಾಡಲೇಬೇಕು. ಅದನ್ನ ಕಂಪ್ಲೀಟ್ ವಿಡಿಯೋಗ್ರಫಿ ಮಾಡ್ಕೊಂಡ್ ಬರ್ಬೇಕು.
ಮತ್ತೆ ಆ ವಿಡಿಯೋಗ್ರಾಫಿನ ನಮ್ಮ ವಿವಿಟಿ ಟೀಮ್ ಅಂತ ನಮ್ಮ ಆಫೀಸಲ್ಲಿ ಇರುತ್ತೆ, ಆ ವಿವಿಟಿ ಟೀಮ್ ಕೊಡಬೇಕು. ಅವರನ್ನು ಕಂಪ್ಲೀಟ್ ಕಾರ್ಯಕ್ರಮನ ನೋಡಬೇಕು, ಮತ್ತೆ ಅಲ್ಲಿ ಏನ್ ಭಾಷಣ ಆಗುತ್ತೆ ಅದನ್ನ ಕೇಳಿಸ್ಕೊಬೇಕು. ಅಲ್ಲಿ ಏನಾದ್ರು ಮಾದರಿ ನೀತಿ ಸಮಿತಿ ಉಲ್ಲಂಘನೆ ಆಗಿದ್ರೆ ಅದನ್ನ ನಮ್ಮ ಗಮನಕ್ಕೆ ತಂದು ಆ ಸೂಕ್ತ ಕ್ರಮವನ್ನ ನಾವು ತಗೋತೇವೆ. ಸೊ ಅದು ಆಗ್ತಾ ಇದೆ. ಅವರು ಪರ್ಮಿಷನ್ ತಗೊಳ್ದಿದ್ರಿಂದ ನಾವು ಪ್ರಯಾರಾಗಿ ನಮ್ಗೆ ಕಳಿಸ್ಲಿಕ್ಕೆ ನಾವೇನೋ ಆಗ್ಲಿಲ್ಲ, ಯಾಕಂದ್ರೆ ನಮ್ಗೆ ಮಾಹಿತಿ ಇರಲಿಲ್ಲ. ಒಂದು ಎರಡನೇದು, ನಮ್ಮ FST ಅವ್ರಿಗೆ ಮಾಹಿತಿ ಬಂದ ತಕ್ಷಣ ಅವರು ಹೋಗಿದ್ದಾರೆ ಅಲ್ಲಿಗೆ, ಆ ಸ್ಥಳಕ್ಕೆ ಹೋಗಿ ನಾವು ಹೋಗಿದ್ದೀವಿ, ಅಲ್ಲಿ ಯಾವುದೇ ರೀತಿ MCC ವೈಲೇಷನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಂದ್ರೆ ನಾವು ಮಾತಿನಲ್ಲಿ ಅವ್ರೇನು ವಿಡಿಯೋ ಇದೆ ಅದರಲ್ಲಿ ಚುನಾವಣಾ ಅಂದ್ರೆ ಮತದಾರನ ಓಲೈಸುವ ರೀತಿಯಲ್ಲಿ ಯಾವುದು ಮಾತುಕತೆ ಆಡಿಲ್ಲ. ಅವರು ಏನು ದೇವಸ್ಥಾನದ ದೇವಸ್ಥಾನದ ಅವರ ಒಂದು ಸಮುದಾಯದ ಏನು ನಡವಳಿಕೆ ಇದೆ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಸರಿ ವರದಿನ ತಪ್ಪು ವರದಿ? ಸರಿ ತಪ್ಪು ಅಂತ ನಾವು ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ಅದು ಏನೋ ಅದಕ್ಕೆ ಸಮಂಜಸ ಆಗಲ್ಲ. ನಮ್ಗೇನು ಟಿವಿ ಏನು ನಮ್ಗೆ ನಮ್ಮ ಟೀಮ್ ಕೊಟ್ಟಿದ್ದಾರೆ ವರದಿ, ಅದನ್ನ ನಾವು ಸರಿ ಅಂತ ಅನ್ಕೊಳ್ಳೇಬೇಕು, ಸರಿನೇ ಇರುತ್ತೆ ಅದು. ಟೀಮ್ ಏನ್ ಕೊಡ್ತಾರೆ ಸರಿ, ಆದ್ರೆ ಸಾರ್ವಜನಿಕ ಇರೋದು ಅದಕ್ಕೋಸ್ಕರನೇ ಈಗ ನೀವು ಸಾರ್ವಜನಿಕ ನೀವು ಹೇಳಿದ್ರಿ, ಎಲ್ರಿಗೂ ಗೊತ್ತು, ಅಧಿಕಾರಿನೇ ಸಸ್ಪೆಂಡ್ ಮಾಡಿದ್ದಾರೆ, ಅಧಿಕಾರಿನೇ ಕೋರ್ಟ್ ಹೌದು ಹೌದು ಈ ರೀತಿಯ ಉಲ್ಲಂಘನೆ ಆಗಿದೆ. ಆದ್ರೆ ಅವ್ರೊಬ್ಬರನ್ನ ಇನ್ಯಾರು ಉಲ್ಲಂಘನೆ ಮಾಡಿಲ್ವಾ ಅಲ್ಲಿ? ಅಲ್ಲ ಆ ರೀತಿ ಉಲ್ಲಂಘನೆ ಏನೋ ಮಾಡಿದ್ರೆ ಇದ್ರೆ ಅವ್ರ ಕ್ರಮ ತಗೋತೀವಲ್ವಾ? ಗೊತ್ತಾಗಿಲ್ಲ ಯಾರು ಉಲ್ಲಂಘನೆ ಮಾಡಿದ್ದಾರೆ ಅಂತ. ಅದನ್ನ ಆ ದೇವಸ್ಥಾನದ ಏನಿದ್ದಾರೆ ಅವರೇ ಅಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದಾಗಿತ್ತು. ಮತ್ತೆ ಒಂದು ಈ ನೀತಿ ಸಮಿತಿ ಟೈಮ್ ನಲ್ಲಿ ರಾಜಕೀಯ ವ್ಯಕ್ತಿಗಳ ಜೊತೆನಲ್ಲಿ ಇರಬಾರ್ದಿತ್ತು. ಇವತ್ತು ನಮ್ಮ MP ಬಂದು ಅದೇ ತರ ಮಾತಾಡಿದ್ರೆ ನೀವು ಅವಕಾಶ ಕೊಡ್ತೀರಾ? ಅದನ್ನೇ ಹೇಳ್ತೀವಿ, ವಿತ್ ಪರ್ಮಿಷನ್ ಅನ್ನು ಮಾತಾಡಬಹುದು. ದೇವಸ್ಥಾನ ರಾಜಕೀಯದಲ್ಲಿ ಮಾತಾಡಬಹುದು, ಅಲ್ಲಿ ಮಾತಾಡಬಹುದು. ಅದನ್ನೇ ಹೇಳ್ತೀವಿ, ದೇವಸ್ಥಾನ ಮಾತಾಡಲಂಗೆ ಇಲ್ಲ. ದೇವಸ್ಥಾನ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಮತ್ತೆ ದೇವಸ್ಥಾನಗಳಲ್ಲಿ ರಾಜಕೀಯವಾಗಿ ಮಾತಾಡುವ ಹಾಗಿಲ್ಲ. ಅವರ ರಾಜಕೀಯ ಸಭೆನೇ ಮಾಡ್ತೀವಿ ಅನ್ನೋದಾದ್ರೆ ನಮ್ಮ ಹತ್ರ ಏನು ಆಗ್ಲೇ ಹೇಳಿದ ಸುವಿಧಾ ಅಂತ ಒಂದು ಪೋರ್ಟಲ್ ಹೇಳಿದೆ, ಅದ್ರ ಮುಖಾಂತರ ಪರ್ಮಿಷನ್ ತಗೊಂಡು ನಾವು ಇದರ ರಾಜಕೀಯ ಪ್ರಚಾರನೇ ಮಾಡ್ತೀವಿ ಅಂತ ಮತ್ತೆ ಪರ್ಮಿಷನ್ ತಗೋಬೇಕು. ರಾಜಕೀಯ ಪ್ರಚಾರನೇ ನಾವು ದೇವಸ್ಥಾನ ಮಾಡ್ತೀವಿ ನಾವು ಕೊಡಲ್ಲ, ಅವ್ರು ಬೇರೆ ಸ್ಥಳಗಳಲ್ಲಿ ಮಾಡ್ಕೊಬಹುದು, ದೇವಸ್ಥಾನದಲ್ಲಿ ನಾವು ಕೊಡಲ್ಲ. ದೇವಸ್ಥಾನದಲ್ಲಿ ಮಾತಾಡ್ತಾ ಇರುವಾಗ FST ಟೀಮ್ ಇತ್ತಲ್ಲ ಸರ್, ಕೆಲವರು ಸಮ ಕೆಲವರು ಹೆಚ್ಚು ಸಮ ನಿಮ್ಮ ಪ್ರಕಾರ? ದಯವಿಟ್ಟು ಆತರ ಅಲ್ಲ. ನಮ್ಗೆ ಈಗ FST ಟೀಮ್ ಅವರು ಹೌದು ನಿಲ್ಲಿಸ್ಲಿಕ್ಕೆ ಅವಕಾಶ ಇಲ್ಲ, ಓನ್ಲಿ ವಿಡಿಯೋ ಮಾಡ್ಕೋಬಹುದು ಅಷ್ಟೇ. ವಿಡಿಯೋ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹೌದು, ವಿಡಿಯೋಗ್ರಾಫರ್ ಇಲ್ಲಿದ್ರು ಅವ್ರ ಮೊಬೈಲ್ ನಲ್ಲಿ ಮಾಡಿ DVD ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ರಾಜಕೀಯ ಪ್ರೇರಿತ ಏನು ಭಾಷಣಗಳು ಇಲ್ಲ. ಅಲ್ಲಿ ನಿಮ್ಮ ಆದೇಶದಲ್ಲಿ ಇದೆ FST ಟೀಮ್ ವರದಿ ಪ್ರಕಾರ ಅಲ್ಲ, ಅದು ಜಿಲ್ಲಾಧಿಕಾರಿ ಆದೇಶ. ಬಟ್ ನಾವು ರಿಪೋರ್ಟ್ ಕೊಡ್ಬೇಕಾದ್ರೆ ನಾವು FST ಟೀಮ್ ರಿಪೋರ್ಟ್ ಏನಿದೆ ಅದನ್ನ ಕೋಟ್ ಮಾಡಿ ಕೊಟ್ಟಿದ್ದೇವೆ. ಜಿಲ್ಲಾಧಿಕಾರಿಗೂ ನಾವು ಕೇಳಬೇಕು, ಯಾಕಂದ್ರೆ FST ಟೀಮ್ ಅವರು ಇಲ್ಲ ಅಂತ. ಹೌದು, ಆದ್ರೆ ಜಿಲ್ಲಾಧಿಕಾರಿ ಇದೆ ಅಂತ ಸಸ್ಪೆಂಡ್ ಮಾಡ್ತಾರೆ. ಜಿಲ್ಲಾಧಿಕಾರಿ ಅಲ್ಲ, ಅದು ನಮ್ಮ ಪರ್ವಿ ಬರಲ್ಲ, ತಪ್ಪು ಸಹ ನಾವ್ ಹೇಳಿಕ್ಕಾಗಲ್ಲ. ಅದು ನಮ್ಮ ಪರ್ವಿನಲ್ಲಿ ಇಲ್ಲ. ಅದು ಪೇಪರ್ ಇಂದಾನೆ ಮಾಡಿದ್ದಾರೆ. ಹೌದು, ಪೇಪರ್ ಮೂರ್ತಿಯವರೇ, ಏನಾಗುತ್ತೆ, ನಾವು FST ಟೀಮ್ ಅಧಿಕೃತವಾಗಿ ಇದ್ವಿ, ಅವತ್ತು ನಮಗೆ ಮಾಹಿತಿ ಇಲ್ಲ, ನಮ್ಮಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅವರು. ಹಾಗಾಗಿ ನಡೀತಿದೆ ಪ್ರೋಗ್ರಾಮ್ ಅಂತ ಕೊಂಡು ಬಂದಾಗ ಏನಾಗಿದೆ, ನಮ್ಮ FST ಟೀಮ್ ಅಲ್ಲಿ ಹೋಗಿದ್ದಾರೆ, ಗೊತ್ತಾಯ್ತಾ? ಪ್ರಾರಂಭ ಆಗಿದೆ ಕಾರ್ಯಕ್ರಮ, ಅಷ್ಟಕ್ಕೆ ಇವರು ಜಾಯಿನ್ ಆಗಿದ್ದಾರೆ. ಆದಾಗ ಅವ್ರು ನಮ್ಮ ಹತ್ರ ಇನ್ನೂ ವಿಡಿಯೋಗ್ರಾಫರ್ ಸಪ್ಲೈ ಇರಲಿಲ್ಲ, DC ಆಫೀಸಿಂದ ಕೊಡಬೇಕಾಯ್ತು, ಕೊಟ್ಟಿದ್ದು ನಾವು ಏನು ಮಾಡಿದ್ವಿ, ಮೊಬೈಲಲ್ಲಿ ಮಾಡಿದ್ದಾರೆ. ಅದನ್ನು ನಮಗೆ ಅಧಿಕೃತವಾಗಿ ದಾಖಲೆಯಾಗಿ ವರದಿ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಆ ವರದಿ ಮೇಲೆ ಜಿಲ್ಲಾಧಿಕಾರಿಗಳು ಈ ಪೇಪರಲ್ಲಿ ಬಂದಿದೆ, ದಿನಪತ್ರಿಕೆಗಳಲ್ಲಿ ಬಂದಿದೆ. DC ಅವರು ರಿಪೋರ್ಟ್ ಕೇಳಿದ್ದಾರೆ ನಮ್ಮನ್ನ, AR ಮತ್ತು ನಮ್ಮನ್ನ ರಿಪೋರ್ಟ್ ಕೇಳಿದ್ದಾರೆ. ನಿಮ್ಮಿಂದ ಪರ್ಮಿಷನ್ ತಗೊಂಡಿದ್ರ, ಏನು ಕಾರ್ಯಕ್ರಮ, ಯಾಕೆ, ಏನು ಅಂತ ಕೇಳಿದೆ. ಪರಿಶೀಲಿಸಿ ವರದಿ ಕೊಡಿ ಅಂತ. ವರದಿಯನ್ನು ನಾವು ಹಿಂಗಾಗಿದೆ, ನಮ್ಮಿಂದ ಅನುಮತಿ ಪಡೆದಿಲ್ಲ ಅಂತಲೇ ಕೊಟ್ಟಿದ್ದೀವಿ. ಇದು ಸತ್ಯ. ಇದ್ರ ಬಗ್ಗೆ ಇಷ್ಟು. ಎರಡನೇ ವಿಚಾರ ಬರ್ತೀನಿ, ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ಆದಷ್ಟು ನಿಮ್ಮ ರೆಗ್ಯುಲರ್ ಪತ್ರಿಕೆಗಳಲ್ಲಿ ಸುದ್ದಿಯನ್ನು ಬಿತ್ತರ ಮಾಡಲಿಕ್ಕೆ ಕೋರ್ಕೋತೇನೆ. ನಮ್ಮ ಸೋಷಿಯಲ್ ಮೀಡಿಯಾಸ್ನ ಆದಷ್ಟು ಕಡಿಮೆ ಮಾಡಬೇಕು ಅಂತ ಈ ಸಮಯದಲ್ಲಿ ನಾನು ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊತೇನೆ. ಸೋಷಿಯಲ್ ಮಾಡಿ ಅಂತ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಡಿಮೆ ಮಾಡಿ ಸುದ್ದಿ ಮಾಧ್ಯಮ ಮತ್ತು ಅಧಿಕೃತವಾಗಿರಲಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಯಾಕೆಂತಂದ್ರೆ ಒಂದು ಇದು ನೀವು ಮಾತಾಡಿದ್ದೆಲ್ಲ
ಅಷ್ಟೇ ಏನು ಅಧಿಕೃತ ಸುದ್ದಿ ಇರುತ್ತೆ ನಿಮ್ಗೆ ಏನಾದ್ರು ಆತರ ಆಧಾರ ಸಮೇತ ಇದ್ರೆ ನಮ್ಮನ್ನ ಏನೋ ನಾವ್ ಇಲ್ಲೇ ಇರ್ತೀವಿ, ನಮ್ಗೆ ಎನಿ ಟೈಮ್ ಸಿಗ್ತೀವಿ. ಈಗ ಫೋನ್ ನಂಬರ್ಸ್ ನಮ್ಗೆಲ್ಲ ಕೊಟ್ಟಿದೀವಿ ನಾವು. ನನ್ನ ಫೋನ್ ನಂಬರು ಮತ್ತೆ ನಮ್ಮ ತಹಶೀಲ್ ಫೋನ್ ನಂಬರ್ ಎಲ್ಲ ಕೊಟ್ಟಿದೀವಿ. ಅದ್ರ ಬಗ್ಗೆ ಅಟ್ಲೀಸ್ಟ್ ಇದು ಸರಿನಾ ತಪ್ಪ ಅಂತ ತಿಳ್ಕೊಂಡ್ಬೇಕಾ ತಾವು ಒಂದು ಸಚಿವರು ಮಾತಾಡಿದ ವಿಡಿಯೋ ಸಿಗ್ಲೇ ಇಲ್ಲ ಸರ್. ನಮಗ್ ಸಿಕ್ಕಿರೋ ವಿಡಿಯೋದಲ್ಲಿ ಸಚಿವರು ರಾಜಕೀಯವಾಗಿ ಮಾತಾಡಿಲ್ಲ. ಇದ್ರೆ ದಯವಿಟ್ಟು ಕೊಡಿ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಇದ್ರೆ ದಯವಿಟ್ಟು ಕೊಡಿ. ಹೌದು ಆಗಿತ್ತು ಅಂತ ನಾವು ಕೇಳ್ಪಟ್ಟಿದ್ದೀವಿ ಟ್ರೈನಿಂಗ್ ಟೈಮಲ್ಲಿ ಅಲ್ವಾ? ಹೌದು. ಟ್ರೈನಿಂಗಾ ಮಸ್ಟರಿಂಗಾ? ಟ್ರೈನಿಂಗ್. ಓಕೆ. ಇಲ್ಲ ನಾವು ಅದನ್ನ ಕೇಳ್ಪಟ್ಟಿದ್ದೀವಿ. ಜೈನ್ ಕಾಲೇಜ್ ಈ ವರ್ಷ ಅದಕ್ಕೆ ನಾನು ಈಗ ಈ ಮೀಟಿಂಗ್ ಮುಗಿತದಂಗೆ ನಾನು ನಮ್ದೇನು ನಾವು 1ನೇ ತಾರೀಕು ಟ್ರೈನಿಂಗ್ ಫಸ್ಟ್ ಲೆವೆಲ್ ಟ್ರೈನಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಜೈನ್ ಕಾಲೇಜ್ನಲ್ಲಿ 1ನೇ ತಾರೀಕು ನಾವು ಫಸ್ಟ್ ಲೆವೆಲ್ ಟ್ರೈನಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಫಸ್ಟ್ ರೌಂಡ್ ಟ್ರೈನಿಂಗು. ಸೊ ನಾವೆಲ್ಲ ಹಿಂದೆ ಏನಾಗಿತ್ತು ಆ ರೀತಿ ಅವಘಡಗಳು ಆಗಿರೋಂಗೆ ಎಲ್ಲ ಅಂದ್ರೆ ಸಮಸ್ಯೆ ಆಗಿದ್ದಲ್ಲಿ ಕೌಂಟರ್ಸ್ ಕಡಿಮೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಈ ವರ್ಷ ಲಾಸ್ಟ್ ಟೈಮ್ ಬರೀ 2 ಕೌಂಟರ್ ಮಾಡಿದ್ರಂತೆ. ನಾವು ಎಷ್ಟು ಒಂದು 4 ರಿಂದ 5 ಅಲ್ಲಿ ಸ್ಥಳಾವಕಾಶ ನೋಡ್ಕೊಂಡು ಅದು ಹೆಚ್ಚು ಕೌಂಟರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ಮತ್ತೆ ಇನ್ನು ಬೇರೆ ಏನು ತಪ್ಪುಗಳಾಗಿತ್ತು ಅದನ್ನ ಸರಿಪಡಿಸ್ಕೊತೇವೆ. ಸರ್ ಈಗ ಸರ್ಕಾರದ ಗ್ಯಾರಂಟಿ ಯೋಜನೆ ಪ್ರಚಾರ ಮಾಡ್ಬೋದಾ ಸರ್ ಮುನ್ಸಿಪಾಲಿಟಿ ಇಲ್ಲ? ಚುನಾವಣಾ ನೀತಿ ಎದ್ದ ತಕ್ಷಣ ಬರ್ತಾರೆ ಅವರು ಕಲೆಕ್ಟ್ ಮಾಡೋರು. ನೀವು ಕರ್ತವ್ಯ ಲೋಪ ಮಾಡ್ತಾ ಇದ್ದೀವಿ ಸರ್, ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ ಸರ್. ನಿಜವಾಗಲ್ವಾ ಸರ್? ಇಷ್ಟೆಲ್ಲ ವೈಲೇಷನ್ ಆಗ್ತಾ ಇದ್ರು ಸುಮ್ಮನೆ ಇದ್ದಾರೆ ಅಂದ್ರೆ ಅದು 3 ಟೀಮ್ ಇದೆ ಅಂತ 24 hours ಏನ್ ಸರ್? ಓಕೆ, ಅವ್ರ ಗಮನಕ್ಕೆ ಬಂದಿರೋ ಗೊತ್ತಾ, ನಾನು ವರದಿ ತಗೋತೇನೆ. ಬಟ್ ಈಗ ಹೇಳಿದಿರಾ ಅದನ್ನ ಇಮಿಡಿಯೇಟ್ ಸ್ಟಾಪ್ ಮಾಡಿಸ್ತೀವಿ. ಅದೇ ಈ ತರ ಕಂಪ್ಲೇಂಟ್ ದಯವಿಟ್ಟು ಹತ್ರ ಇದ್ದಾಗ ಒಂದು ಸಣ್ಣದಾಗ ಒಂದು ಫೋಟೋ ತೆಗೆದು ಒಂದು ವಿಡಿಯೋ ಮಾಡಿದ್ನು ನಾವು ಸಿವಿಜಿಲ್ ಅಲ್ಲೇ ಹಾಕ್ಬಿಟ್ರೆ ನಾವು ಇಮಿಡಿಯೇಟ್ ಆಗಿ ಶುರು ಮಾಡಿದ್ರೆ ಸ್ಟಾಪ್ ಮಾಡ್ಕೊಡ್ತೀವಿ. ಒಂದು ಸ್ವಲ್ಪ ದಯಮಾಡಿ ಎಲ್ಲ ಒಂಚೂರು ಗ್ರೂಪ್ ಅಲ್ಲಿ ಶೇರ್ ಮಾಡಿ, ನಾವು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ನಮ್ಮದೇ ಒಂದು ಎಲೆಕ್ಷನ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಯಾವ್ದು ಫೋನ್ ನಂಬರ್ ತಗೊಂಡಿದ್ರಾ ಮಂಜುನಾಥ್? ಎಲ್ಲಾದ್ರು ಫೋನ್ ನಂಬರ್ ತಗೊಂಡ್ರಾ? ಎಲ್ಲರೂ ಇವತ್ತು ಅಟೆಂಡ್ ಆಗಿರೋದು ಎಲ್ಲರದ್ದು ಒಂದು ಅಟೆಂಡೆನ್ಸ್ ತಗೊಂಡ್ರಾ? ನಮ್ದೇ ಅಫಿಷಿಯಲ್ ಒಂದು ಎಲೆಕ್ಷನ್ ರಿಲೇಟೆಡ್ ಒಂದು ಇದು ಮಾಡಿ. ಮತ್ತೆ ನಾನು ಕೇಳಿದ್ರೆ ತಾವೆಲ್ಲ ನಮ್ಗೆ ಒಂಥರ ಇನ್ನೊಂದು ನಮ್ಗೆ ಏನು ದೇವರು ಎಡೆ ಕಡೆ ಕೊಟ್ಟಿದ್ದಾರೆ ಮನುಷ್ಯನಿಗೆ. ಈಗ ಏನೋ ಇನ್ನೊಂದು ನಮ್ಗೆ ಕಾಣ್ದಿರೋ ಕಣ್ಣಂದ್ರೆ ಎಲ್ಲ ತಾವುಗಳೇ ನನ್ನೇ. ದಯವಿಟ್ಟು ಆತರ ಇದ್ರೆ ನಾವು ಅದನ್ನ ಯಾವತ್ತೂ ನಾವು ಪಾಸಿಟಿವ್ ಅಂತ ತಗೋತೀವಿ. ಪೇಪರ್ನವ್ರು ಹಿಂಗ್ ಅಥವಾ ವಿಡಿಯೋ ಹಿಂಗ್ ಮಾಡ್ಬಿಟ್ರಪ್ಪ ಅಂತ ನೆಗೆಟಿವ್ ಆಗಿ ತಗೊಳ್ಳೋದಲ್ಲ. ನಾವು ಪಾಸಿಟಿವ್ ತಗೊಂಡು ಆದಷ್ಟು, ಯಾಕಂದ್ರೆ ನೀವುಗಳು ಸಹ ನಮ್ಮ ಮುಂದೆ ನಮ್ಮಿಂದ ಆಗಬಹುದಂತ ತಪ್ಪುಗಳನ್ನ ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ತೋರಿಸ್ತೀರಿ. ಸೊ ನಮ್ಗೆ ಇನ್ನು ದೊಡ್ಡ ದೊಡ್ಡ ತಪ್ಪುಗಳಾಗೋದನ್ನ ತಡೆಗಟ್ಟಲಿಕ್ಕೆ ಅದೆಲ್ಲ ಸಹಾಯ ಮಾಡ್ತಾ ಇದ್ರಿ. ಅದನ್ನ ನಾವು ಪಾಸಿಟಿವ್ ತಗೊಂತೀವಿ. ನಮ್ದೊಂದು ಏನು ಗ್ರೂಪ್ ಇದೆ, ಗ್ರೂಪ್ ನಲ್ಲಿ ತಾವುದೆಲ್ಲ ಆಕ್ಟಿವ್ ಆಗಿದೆ ಅಂತ ನಾನು ಕೇಳ್ಕೊತಾ ಇದ್ದೇನೆ. ಮತ್ತೆ ದಯವಿಟ್ಟು ಈಗ ಎಲ್ರು ನಮ್ಮ ಮೊಬೈಲ್ ಇಂದ ಸಿವಿಜಿಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೊಡ್ತಾ ಇದ್ದೇನೆ. ಸಿವಿಜಿಲ್ ಆಪ್ ಇಲ್ಲ ಈಗ ಮಾಡ್ಕೊಳ್ಳಿ. ಈಗ ನಂದೊಂದು ರಿಕ್ವೆಸ್ಟ್, ಇನ್ನೇನು